ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಗುಮ್ಮಟಗಳ ನಗರದಲ್ಲಿ ಕೆಫೆ ರೂಬಿ ವರ್ಲ್ಡ್ ಒಂದು ಉತ್ತಮ ತಾಣವಾಗಿದೆ ಎಂದು ಚಲನಚಿತ್ರ ನಟಿ ಭಾರ್ಗವಿ ಹೇಳಿದರು. ಕರುಣಾಕರ ಚಲನಚಿತ್ರದ ಪ್ರಚಾರಕ್ಕೆ ಚಿತ್ರತಂಡದೊಂದಿಗೆ ಆಗಮಿಸಿದ ಅವರು ಸೊಲ್ಲಾಪುರ ರಸ್ತೆಯ ಎಂಬಿ ಪಾಟೀಲ್ ವೃತ್ತದಲ್ಲಿರುವ ಕೆಫೆ ರೂಬಿ ವರ್ಲ್ಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೆಫೆ ರೂಬಿ ವರ್ಲ್ಡ್ನಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಅತ್ಯಂತ ಗುಣಮಟ್ಟದಿಂದ ತಯಾರಿಸಲಾಗುತ್ತಿದೆ. ರುಚಿ ಹಾಗೂ ಸ್ವಚ್ಛತೆಗೆ ಇಲ್ಲಿ ಆದ್ಯತೆ ನೀಡಲಾಗುತ್ತದೆ. ಇಲ್ಲಿ ನಾವು ತಂದೂರಿ ಪನ್ನೀರ್ ಸ್ಯಾಂಡ್ವಿಚ್ ಹಾಗೂ ಸಲಾಡ್, ಕಾಫಿ ಸವಿದೆವು. ಎಲ್ಲವೂ ರುಚಿಕಟ್ಟಾಗಿತ್ತು. ಗ್ರಾಹಕರನ್ನು ಗೌರವಿಸುವ ರೀತಿ ತುಂಬಾ ಚೆನ್ನಾಗಿದೆ ಎಂದರು. ಪುಸ್ತಕಗಳಿಗಾಗಿ ಒಂದು ಪ್ರತ್ಯೇಕ ಸ್ಥಳವಿರುವುದು ಕೆಫೆ ರೂಬಿ ವರ್ಲ್ಡ್ನ ವಿಶೇಷವಾಗಿದೆ. ಇಲ್ಲಿ ಶರಣರ ವಚನಗಳ ಇಂಗ್ಲಿಷ್ ಭಾಷಾಂತರ ಕೃತಿ ಸೇರಿದಂತೆ ಬದುಕಿಗೆ ಚೈತನ್ಯ ನೀಡುವ 20ಕ್ಕೂ ಹೆಚ್ಚು ಕೃತಿಗಳಿವೆ. ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳನ್ನು ತರಿಸಲಾಗುತ್ತದೆ. ಇದರಿಂದ ಇಲ್ಲಿಗೆ ಆಗಮಿಸುವ ಗ್ರಾಹಕರ ಓದುವ ಅಭಿರುಚಿ ಕೂಡ ಹೆಚ್ಚುತ್ತಿದೆ. ಚಿತ್ರ ಪ್ರಚಾರಕ್ಕೆ ಬಂದ ತಂಡದಲ್ಲಿ ನಿರ್ಮಾಪಕ ಸಂತೋಷ್ ನಾರಾಯಣ್, ನಾಯಕ ನಟ ಆರ್ಯನ್ ತೇಜಸ್ ಕೂಡ ಕೆಫೆ ರೂಬಿ ವರ್ಲ್ಡ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಇದೇ ಕೆಫೆಯಲ್ಲಿ ಪತ್ರಕರ್ತರೊಂದಿಗೆ ಚಲನಚಿತ್ರದ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ರಾಠೋಡ್, ಶ್ರೀದೇವಿ ರಾಠೋಡ್, ಮಲ್ಲಿಕಾರ್ಜುನ್ ಚೌಹಾಣ್ ಹಾಗೂ ಇತರರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಧಾ ಭಗವತಿ. ನಾವಿವತ್ತು ಕೆಫೆ ರೂಬಿ ವರ್ಲ್ಡಿಗೆ ಬಂದಿದ್ದೀವಿ. ನಾವು ಅಂದರೆ ನಮ್ಮ ಕರ್ಣಾಕರ ಹೋಲ್ ಟೀಮ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ದು ಒಂದು ಪ್ರಮೋಷನ್ಸ್ಗೋಸ್ಕರ. ಸೊ ನಾವು ಫಸ್ಟ್ ಪ್ರಮೋಷನ್ಸ್ ಬಿಜಾಪುರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೂಬಿ ಇವಾಗ ಕೆಫೆ ರೂಬಿ ವರ್ಲ್ಡ್ಗೆ ಬಂದ ಕೂಡಲೇ ನಮಗೆ ರೋಸ್ ಎಲ್ಲ ಕೊಟ್ಟು ವೆಲ್ಕಮ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಒಂದು ಓಟ್ಸ್ ಮೀಲ್ ತೊಗೊಂಡ್ವಿ, ಸ್ಯಾಂಡ್ವಿಚಸ್ ತೊಗೊಂಡ್ವಿ, ಏನೇನೋ ಕೆಲವೊಂದಷ್ಟು ಐಟಮ್ಸ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನೀವು ಬಿಜಾಪುರಲ್ಲಿ ಒಂದು ಒಳ್ಳೆ ಕೆಫೆ ಏನಾದರೂ ನೋಡ್ತಾ ಇದ್ರೆ ನಿಮಗೆ ಕೆಫೆ ರೂಬಿ ವರ್ಲ್ಡ್ ಅನ್ನೋ ಒಂದು ಜಾಗ ತುಂಬಾ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆಂಬಿಯನ್ಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಆ್ಯಂಡ್ ಇಲ್ಲಿ ಬುಕ್ ಕಲೆಕ್ಷನ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ನಿಮಗೆಲ್ಲ ತುಂಬ ಮನಸ್ಸಿಗೆ ಮುದ ಕೊಡುತ್ತೆ. ಸೊ ಇಲ್ಲಿಗೆ ಅಂದರೆ ಬಿಜಾಪುರ್ಗೆ ಬಂದರೆ ನೀವು ಮಸ್ಟ್ ವಿಸಿಟ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇದು ಕೆಫೆ ರೂಬಿ ವರ್ಲ್ಡ್ ಆಯ್ಕೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ಕಾರ. ನಾನು ಆರ್ಯನ್ ತೇಜಸ್. ನಾನು ಕರ್ಣಾಕರ ಸಿನಿಮಾದ ನಾಯಕ ನಟ ಮತ್ತು ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಸೊ ವಿಜಯಪುರದಲ್ಲಿರೋ ಎಂಬಿ ಪಾಟೀಲ್ ಸರ್ಕಲ್ ರೋಡಲ್ಲಿ ಒಂದು ರೂಬಿ ವರ್ಲ್ಡ್ ಕೆಫೆ ಅಂತ ಹೇಳಿ ಒಂದು ಕೆಫೆ ಇದೆ. ಸಾಕಾಗಿದೆ. ನನಗೆ ಬೆಂಗಳೂರಲ್ಲಿ ಏನು ಟೇಸ್ಟ್ ನೋಡಿದ್ದೀನೋ ಅದ್ರಾಗೆ ಅದಕ್ಕಿಂತನೂ ಭಾಳ ಚೆನ್ನಾಗಿದೆ. ಅದರಲ್ಲೂ ನಾನು ಬೆಳಗ್ಗೆ ತಿಂದಿದ್ದು ಒಂದು ಎಗ್ ಆಮ್ಲೆಟ್ ಇದೆ. ಸೊ ನನಗೆ ಭಾಳನೇ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಏನಾದ್ರು ಇಲ್ಲಿ ಬಂತು ಅಂತಂದ್ರೆ ವಿಜಯಪುರಕ್ಕೆ ಬಂತಂದರೆ ಆಮ್ಲೆಟ್ ಅಂತ ಫಿಕ್ಸು. ಸೊ ಆಮೇಲೆ ಬ್ರೆಡ್ ಸ್ಯಾಂಡ್ವಿಚ್, ಆಮೇಲೆ ಚಿಕನ್ ಸ್ಯಾಂಡ್ವಿಚ್ ಇಲ್ಲಿ ಎರಡೂ ಕೂಡ ಭಾಳ ಅದ್ಭುತವಾಗಿತ್ತು. ಸೊ ಒಳ್ಳೆ ಟೇಸ್ಟ್ ಇದೆ. ಸೊ ಮತ್ತು ಇದು ಆಂಬಿಯನ್ಸ್ ನೋಡಿದ್ರೆ ತುಂಬ ಫೀಲ್ ಆಗ್ತದೆ. ಇಲ್ಲಿ ಏನೊಂದು ಗುಡ್ ವೈಬ್ ಇದೆ. ಫಸ್ಟ್ ಬರ್ತಿದ್ದಂಗೆ ಭಾಳ ಖುಷಿ ಆಯಿತು. ಲೈಟಿಂಗ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಸೊ ಏನು ಸೆಟಪ್ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿದೆ. ಸೊ ಅಷ್ಟೇ ಕ್ಲೀನಾಗಿ ಇದೆ. ಭಾಳ ಖುಷಿ ಆಯಿತು. ಸೊ ಒನ್ಸ್ ನೀವು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ, ಸೊ ಇಲ್ಲಿರೋ ಟೇಸ್ಟ್ ನೋಡಿ ಮತ್ತೆ ಇನ್ನೊಬ್ಬರಿಗೆ ತಿಳಿಸ್ಬೇಕು. ಅಗೇನ್ ನೀವು ಬರ್ತಾ ಇರ್ತೀರಾ. ಸೊ ಅದಕ್ಕೆ ಗ್ಯಾರಂಟಿ ನಾನೇ ಅಷ್ಟು ಚೆನ್ನಾಗಿದೆ ಫುಡ್ಡು. ಸೊ ಒನ್ಸ್ ಟ್ರೈ ಮಾಡಿ. ಖಂಡಿತ ಫ್ಯಾಮಿಲಿ ಬರ್ಬೋದು. ಫ್ಯಾಮಿಲಿ ಇಲ್ಲ ಅಂದ್ರೆ ಫ್ಯಾಮಿಲಿ ಮಾಡ್ಕೊಂಡು ಬರ್ಬೋದು. ಸೊ ಮಕ್ಕಳು ಸಮೇತ, ಫ್ಯಾಮಿಲಿ ಸಮೇತ ಎಲ್ಲರೂ ಬರ್ಬೋದು. ಸೊ ಅಷ್ಟೇ ಹೈಜೆನಿಕ್ ಇದೆ, ನೀಟ್ನೆಸ್ ಇದೆ. ಯಾಕೆಂತಂದ್ರೆ
ನಾವಿಲ್ಲೇನೋ ಹೇಳ್ಬೋದು ಚೆನ್ನಾಗಿಲ್ಲ ಅಂತ ನಾಳೆ ನೀವೇ ಬೈತೀರಾ. ಸೊ ಬಟ್ ನಾನು ತಿಂದಿದ್ದೀನಿ, ಚೆನ್ನಾಗಿದೆ. ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡಿ ಸೊ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇಲ್ಲಿ ಫುಡ್ನ ತಗೋಬೋದು, ಅಷ್ಟು ಚೆನ್ನಾಗಿದೆ. ಸರ್, ಈ ಕೆಫೆಗೆ ಬಂದಿದ್ರಿ, ಇಲ್ಲಿ ಕೆಫೆದೊಳಗೆ ನೀವು ಯಾವ್ದು ಟೇಸ್ಟ್ ತೊಗೊಂಡ್ರಿ, ಯಾವ ಥರ ಟೇಸ್ಟ್ ಇತ್ತು? ರೂಬಿ ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು, ಒಂದು 6 months ಆಗಿರೋದು ಅನಿಸುತ್ತೆ. ಇಲ್ಲಿ ಒನ್ ಆಫ್ ದ ಫೇವ್ರೇಟ್ ಅಂದರೆ ನನ್ನ ಹಾಟ್ ಚಾಕ್ಲೇಟ್. ನಾನು ಹಾಟ್ ಚಾಕ್ಲೇಟ್ಗೆ ಯೂಶ್ವಲಿ ಕ್ರೇವ್ ಮಾಡ್ತೇನೆ. ಬೆಂಗಳೂರಿದ್ದಾಗ ದಟ್ಸ್ ಅ ಗೋ ಟು ಬೆವರೇಜ್ ವಿಚ್ ಐ ವಾಂಟ್, ಆ್ಯಂಡ್ ರೂಬಿಯಲ್ಲಿ ದಟ್ಸ್ ಒನ್ ಆಫ್ ದ ಬೆಸ್ಟ್ ವಿಚ್ ಐ ಹ್ಯಾಡ್. ಮತ್ತು ಯಾವುದೇ ಥರ ನೀವು ಅಪೆಟೈಸರ್ಸ್ ಇಲ್ಲ ಸ್ಟಾರ್ಟರ್ಸ್ ತೊಗೊಳ್ಳಿ, ಎಲ್ಲ ಚೆನ್ನಾಗಿದೆ. ವೆಜ್ ನಾನ್ ವೆಜ್ಜಲ್ಲೂ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಆ್ಯಂಡ್ ದೇ ಹ್ಯಾವ್ ವೆರಿ ನೈಸ್ ರೂಬಿ ಸ್ಪೆಷಲ್ ಡಿಶಸ್ ಎಲ್ಲ ಪ್ರತಿಯೊಂದು ಕ್ಯಾಟಗರೀಸಲ್ಲಿ ರೂಬಿ ಸ್ಪೆಷಲ್ ಅಂತ ಇದೆ. ದೋಸ್ ಆರ್ ದ ಬೆಸ್ಟ್ ಟು ಗೋ. ಮತ್ತು ಆ್ಯಂಬಿಯನ್ಸ್ ಮಾತ್ರ ದಟ್ಸ್ ಅ ವೆರಿ ಯೂನಿಕ್ ಥಿಂಗ್ ವಿಚ್ ಯು ಕ್ಯಾನ್ ಪಾಯಿಂಟ್ ಔಟ್ ಆಫ್ ಆಲ್ ದ ಕೆಫೆಸ್ ಯು ಕ್ಯಾನ್ ಕಂಪೇರ್ ಇನ್ ಬಿಜಾಪುರ್. ಬಿಜಾಪುರಲ್ಲಿ ಎಲ್ಲಕ್ಕಿಂತ ಚೆನ್ನಾಗಿರೋ ಕೆಫೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಚೆನ್ನಾಗಿರೋ ಗೆಟ್ ಟು ಅವೇ ಪ್ಲೇಸ್ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ಬೇರೆಯವರು ಬಂದು ತಿಂದು ರಿವ್ಯೂ ಕೊಟ್ಟಿದ್ರು, ಯಾರಾದರೂ ಬಂದರೆ ಫಸ್ಟ್ ಟೈಮ್ಗೆ ಅದು ಡಿಫ್ರೆನ್ಸ್ ಪಾಯಿಂಟ್ ಔಟ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಕ್ಯಾಫೇಸ್ ಇನ್ ಬಿಜಾಪುರ್ ಅಂತ. ಇಲ್ಲಿ ಫ್ಯಾಮಿಲಿ ಬರ್ಬೋದು, ಫ್ಯಾಮಿಲೀಸ್ ಬರ್ಬೋದು, ಫ್ರೆಂಡ್ಸ್ ಪಾರ್ಟಿ ಮಾಡ್ಬೋದು. ಇಟ್ಸ್ ಅ ಗುಡ್ ಪ್ಲೇಸ್ ಫಾರ್ ಆಲ್. ತಮ್ಮ ಹೆಸರು? ನಿತೇಶ್ ಅಂತ. ಫ್ಯಾಮಿಲಿ ಎಲ್ಲರೂ ಬರ್ಬೋದು. ಫ್ಯಾಮಿಲಿ ಬರ್ಬೋದು. ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಫುಡ್ ಎಲ್ಲ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಫ್ಯಾಮಿಲಿ ಎಲ್ಲ ಬರ್ಬೋದು, ಎಲ್ಲ ಸೈಲೆಂಟ್ ಇದು ಐತಿ. ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಟಾಫ್ ಕೂಡ ಎಲ್ಲ ಚೆನ್ನಾಗಿದೆ. ಸರ್ವರ್ ಸ್ಟಾಫ್ ಎಲ್ಲ ಚಲೋ. ಎಲ್ಲ ಚೆನ್ನಾಗಿದೆ. ತಮ್ಮ ಹೆಸರು? ಸುಷ್ಮಾ. ಸೊ ಇದು ಕೆಫೆ ರೂಬಿ ಅಂತ ಇಲ್ಲಿ ಎಂ ಬಿ ಪಾಟೀಲ್ ಸರ್ಕಲಲ್ಲಿ ಬರುತ್ತೆ. ಸೊ ಇಲ್ಲಿ ಏನೇನಂದ್ರೆ ಕೇಫ್ ಒಳಗೆ ನಮ್ಗೆ ಏನೇನು ಅವೈಲೇಬಲ್ ಅಂದರೆ ಡೆಸರ್ಟ್ಸ್ ಆಗಿರ್ಬೋದು, ಆ್ಯಂಡ್ ಇವನ್ ಸಲಾಡ್ಸ್ ಆಗಿರ್ಬೋದು, ಸ್ಟಾರ್ಟರ್ಸ್ ಆಗಿರ್ಬೋದು, ಪಾಸ್ತಾ, ಆಮೇಲೆ ಜಂಕ್ ಫುಡ್ ಅನ್ನೋಕ್ಕಿಂತ ಪ್ರಾಸೆಸ್ ಫುಡ್ ಅನ್ನೋಕ್ಕಿಂತ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಹೆಲ್ದಿ ಫುಡ್ಸ್ ಲೈಕ್ ಪಾಸ್ತಾ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಬರ್ಗರ್ಸ್, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಈವನ್ ಸಿಸ್ಲರ್ಸ್ ಆಗಿರ್ಬೋದು, ಅಪೆಟೈಸರ್ಸ್ ಆಗಿರ್ಬೋದು, ಆ್ಯಂಡ್ ಗುಡ್ ಸೂಪ್ಸ್ ಫಾರ್ ಅಪೆಟೈಸಿಂಗ್ ಲೈಕ್ ಸೂಪ್ ಲೈಕ್ ಮ್ಯಾಕಿನೋ ಸೂಪ್ಸ್ ಆಗಿರ್ಬೋದು, ಟೊಮೆಟೊ ಸೂಪ್ಸ್ ಆಗಿರ್ಬೋದು. It's overall good experience for me, and apart from that I really enjoy the momos here. ಬೇರೆ ಎಲ್ಲ ಕಡೆ ಬೆಂಗಳೂರು ಆ ಕಡೆ ಹೋಗಲ್ಲ ತಿಂತೀರಿ, ಅಲ್ಲಿ ಕಡೆ ಇಲ್ಲಿ ಟೇಸ್ಟ್ ಇಲ್ಲಿ ಕಡೆ ಇದು ಅಂದ್ರೆ ಬ್ಯಾಂಗ್ಳೂರಲ್ಲಿ ನಿಮಗೆ ಬಹಳಷ್ಟು ಆಪ್ಷನ್ಸ್ ಇರ್ತಾವೆ ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ನ್ಯೂ ಇಯರ್ ಇನ್ ಬಿಜಾಪುರ್, ಸೊ ಐ ಎಂಜಾಯ್ ಕಮಿಂಗ್ ಹಿಯರ್. ಮೈ ನೇಮ್ ಇಸ್ ಶ್ರೀದೇವಿ ಜೀವಶೆಟ್ಟಿ ಅಂತ ಕೆಫೆ ರೂಬಿ ವರ್ಲ್ಡಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್ ಸರ್ಕಲ್ ಬಿಜಾಪುರದಾಗ ಬರ್ತೈತಿ. ಈ ಕೆಫೆ ನ್ಯೂಲಿ ಹೆಂಗೈತಪ್ಪ ಅಂತ ಹೇಳಿದ್ರೆ ಕಂಪೇರ್ ಟು ಬೆಂಗಳೂರು ಟು ನಮ್ಮ ಉತ್ತರ ಕರ್ನಾಟಕ ಅಂದಂಗೆ ಐತಿ ಪೊಸಿಷನ್. ಇಲ್ಲಿ ಇರುವಂಥ ಇಂಟೀರಿಯರು, ಫುಡು, ಕಾಫಿ, ವೆರೈಟೀಸ್ ಆಫ್ ಕಾಫಿ ಬೇರೆ ಎಲ್ಲೂ ಸಿಗಂಗಿಲ್ಲ. ನಿಮ್ಗೆ ಸಿಗಬೇಕು ನೆಕ್ಸ್ಟು ಬೆಂಗಳೂರಿನಲ್ಲಿ ಬಿಟ್ರಪ್ಪ ಅಂತಂದ್ರೆ ನಮ್ಮ ಬಿಜಾಪುರದಾಗ ಕೆಫೆ ರೂಬಿ ವರ್ಲ್ಡ್ ಒಳಗೆ ಇಲ್ಲಿ ವೆರೈಟಿ ಆಫ್ ಕಾಫಿ ಮತ್ತು ಬೀನ್ಸ್ ಏನಿದಾವಲ್ಲ ಎಲ್ಲರೂ ವೆರೈಟಿ ಬೀನ್ಸ್ನ ಬೆಂಗಳೂರಿಂದ ಇಂಪೋರ್ಟ್ ಮಾಡ್ಕೊತಾರೆ. ಬಟ್ ಬೀನ್ಸ್ ಬೆಳೆಯೋದು ಮಂಗಳೂರಿನಾಗ, ನಾವೆಲ್ಲ ಮಂಗಳೂರಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಇದನ್ನೆಲ್ಲ. ಮತ್ತು ನಿಮ್ಗೇನು ಇಲ್ಲಿ ಕೆಫೆ ಅಂದ ತಕ್ಷಣ ಎಲ್ಲರೂ ಅನ್ಹೈಜಿನಿಕ್ ಫುಡ್ ಅಂದರೆ ಜಂಕ್ ಫುಡ್ ಅಂತ ತಿಳ್ಕೊತಾರೆ. ಇಲ್ಲ, ನಮ್ಮ ಈ ಕಡೆ ಇಲ್ಲೆಲ್ಲ ಹೆಲ್ದಿ ಫುಡ್ ಸಿಗ್ತದೆ. ಇಲ್ಲೆಲ್ಲ ಕಾಫಿ, ಪಿಜ್ಜಾ, ಬರ್ಗರ್, ಅಪಿಟೈಸರ್, ಕಾಂಟಿನೆಂಟಲ್, ಚೈನೀಸ್ ಆಲ್ ವೆರೈಟೀಸ್ನು ಬರ್ತಾವೆ. ಮತ್ತು ಇದು ಆ್ಯಂಬಿಯನ್ಸ್ ಹೆಂಗೈತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಫ್ಯಾಮಿಲಿ ಬರ್ಬೋದು. ಕೆಫೆ ಅಂದ ತಕ್ಷಣ ಕಂಪಾರ್ಟ್ಮೆಂಟು, ಕಪಲ್ಸು ಅವ್ರಿಗೆ ಅಂತಲ್ಲ, ನಮ್ಮ ಫ್ಯಾಮಿಲಿ ಓರಿಯೆಂಟೆಡ್ ಕೆಫೆನ ಓಪನ್ ಮಾಡಿದ್ದೀರಿ. ಆಲ್ಮೋಸ್ಟ್ ನೀವು ಎಲ್ಲರೂ ಬರ್ಬೋದು. ಥ್ಯಾಂಕ್ ಯು. ಹೇಳಿ ಸರ್ ಇಲ್ಲಿ ನಮ್ಮ ಕಡೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬ್ರೌನಿ ಶೇಕ್ನ ಭಾಳ ತೊಗೋತಾರೆ ಸರ್. ಇದೆಲ್ಲ ಬ್ರೌನಿ ಮತ್ತು ನಮ್ಮ ಕಡೆ ಕೇಕ್ಸ್ ಎಲ್ಲ ಇರ್ತವೆ, ಪಿಜ್ಜಾ ಇರ್ತವೆ, ಅಪೆಟೈಸರು ಇನ್ನೆಲ್ಲ ತೊಗೋತಾವೆ ಸರ್. ಸರ್ ಸದ್ಯಕ್ಕೆ ಇಲ್ಲಿ ಒಂದೇ ಇರೋದು ಸರ್. ನಾವೇನೋ ಎಕ್ಸ್ಪೆನ್ಷನ್ ಮಾಡ್ಕೊಬೇಕಂತೀವಿ ಸರ್. ನಮ್ಮದು ಬೆಳಗ್ಗೆ 10:30 ರಾತ್ರಿ 10:30ವರೆಗೂ ಸೆಲೆಬ್ರೇಷನ್ ಮಾಡ್ಬೋದು. ನೀವು ಬರ್ಡೇ ಆಗಲಿ, ಆ್ಯನಿವರ್ಸರಿ ಆಗಲಿ, ಒಂದು 12 to 15 ಮೆಂಬರ್ಸ್ನ ಸೆಲೆಬ್ರೇಷನ್ ಮಾಡ್ಬೋದು ಸರ್ ಇಲ್ಲಿ. ನೋ ಸರ್, ಎವ್ರಿಥಿಂಗ್ ನಮ್ದು ಏನು ಕೆಫೆ ಇದೆಯಲ್ಲ ಅದೇ ಇದ್ರ ಮೇಲೆ ನಡೀತೀವಿ ಸರ್. ಏನು ಎಕ್ಸ್ಟ್ರಾ ಕಾಸ್ಟ್ ಮಾಡಂಗಿಲ್ಲ ಸರ್ ನಾವು. ಇಲ್ಲ ಸರ್. ಶ್ರೀನಿವಾಸ್ ಅಂತ.